ಕಾಶ್ಮೀರದಲ್ಲಿ ಗುಂಡಿನ ದಾಳಿಗೆ ಬಲಿಯಾದಂತಹ ಮಂಜುನಾಥ್ ಅವರ ಪತ್ನಿ ಪಲ್ಲವಿಯವರ ಸಹೋದರಿ ನಮ್ಮ ಜೊತೆಲಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಅವರು ಟ್ರಿಪ್ ಅಂದರೆ ಕಾಶ್ಮೀರಕ್ಕೆ ಹೋಗೋ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲ ಹೇಳ್ಕೊಂಡು ಹೋಗಿದ್ರ ಹೇಗೆ? ಈ ಒಂದು ಗೊತ್ತಾಗಿತ್ತು ನಮಗೆ, ನಾವು ವಿಶ್ ಮಾಡಿದ್ವಿ ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಅಂತ, ಖುಷಿಯಾಗಿ ಹೋಗಿ ಬನ್ನಿ ಅಂತ ಹೇಳಿದ್ವಿ. ಈ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಿ? ಏನು ಯಾರಿಗೆ ಗೊತ್ತಿತ್ತು ಸರ್ ಈ ಥರ ಆಗುತ್ತೆ ಅಂತ? ಹೌದು ಹೌದು ಸರ್, ಹೌದು. ಇಲ್ಲ, ನಾನು ಮಾತಾಡಿಲ್ಲ ಸರ್, ನಿಜ ಹೇಳ್ತೀನಿ. ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಇವಾಗಲೂ, ಹೇಗೆ ರಿಸೀವ್ ಮಾಡೋದು ಅಂತ ಅನಿಸ್ತಾ ಇದೆ. ಬ್ರದರ್ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಹೌದು ಹೌದು ಹೌದು. ಇನ್ನು ಒನ್ ಡೇನಲ್ಲಿ ಬರ್ತಿದ್ರು, ನಾವೆಲ್ಲ ಕೇಳೋಣ ಅಂತಿದ್ವಿ ಹೇಗಾಯಿತು ಟೂರು ಅಂತೆಲ್ಲ, ಖುಷಿಯಾಗಿ ಹಂಚ್ಕೋಬೇಕು ಅಂತಿತ್ತು ಖುಷಿನ. ಈ ಥರ ಆಗ್ಬಿಟ್ಟಿದೆ, ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. 3 ವರ್ಷದ ಮಗ, ಅವರ ವೈಫ್ ಮುಂದೆನೇ ಸರ್ ಒಂದು ಸೆಕೆಂಡ್ PUC ಆಯಿತು. ಹಾಂ, ಅವ್ನು ರಿಸಲ್ಟ್ ಬಂದು ಖುಷಿಲಿದ್ರು. ಅವ್ರು ನಮ್ಮ ಮನೆಗೆಲ್ಲ ಬಂದು ಸ್ವೀಟ್ ಕೊಟ್ಟು ಹೋಗಿದ್ರು. ನಮ್ಮ ಬಾಬಾ, ಮಂಜುನಾಥ ಬಾಬಾ. 97% ಆಗಿದೆ ಅಂತ ಬಂದು ನೆಕ್ಸ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗುತ್ತೆ ಸ್ವೀಟ್ ಕೊಟ್ಟು ಹೋಗಿದ್ರು. ಅಂದರೆ ಅವ್ರ ಮಗ ಮತ್ತು ವೈಫ್ ಮುಂದೆನೇ ಅವ್ರನ್ನ ಇಷ್ಟು ಕ್ರೂರವಾಗಿ ಕೊಲ್ತಾರೆ ಅನ್ನೋ ಬಗ್ಗೆ, ಆ ಒಂದು ಇನ್ಸಿಡೆಂಟ್ ಅವ್ರ ಬಗ್ಗೆ ಜ್ಞಾಪಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ಸಿಡೆಂಟ್ ಮಾತ್ರ ತುಂಬ ಹೇಳೋಕ್ಕಾಗಲ್ಲ ಸರ್, ಆ ಥರ ಇದೆ ಸಿಚುವೇಶನ್. ಯಾವ ಥರ ಇದು ಮಾಡಬೇಕು ಅನ್ನೋ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅವ್ರು ಅಲ್ಲಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು ಸರ್ ಅವ್ರನ್ನ. ಇನ್ನು ಯಾರಿಗೂ ಈ ಥರ, ಯಾವ ಫ್ಯಾಮಿಲಿಗೂ ಈ ಥರ ಎಲ್ಲ ಸಿಚುವೇಶನ್ ಖಂಡಿತ ಬರಬಾರ್ದು. ಎರಡು ದಿನ ತುಂಬ ನೋವಲ್ಲಿ ಇರುವಂಥವ್ರು ಅವರು. ನೋಡಿ ಯಾರ ಜೊತೆಯಲ್ಲಿ ಅದರ ಒಂದು ಜೊತೆ ಬರಬಾರ್ದು. ನಾವು ಈಗೆಲ್ಲ ಇಲ್ಲಿದ್ದೀವಿ, ಮಾತಾಡ್ಕೊತಿದ್ದೀವಿ. ಅವರಿಬ್ಬರೇ ಇದ್ದಾರಲ್ಲಿ, ಹೇಗೆ ಸಿಚುವೇಶನ್, ಯಾರೋ ಬಂದರು, ಯಾರೋ ಮಾತಾಡ್ಸಿದ್ರು, ಹೇಗೋ ಇದ್ದಾರೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಮೇಡಮ್, ಫೈನಲಿ ಈ ವಿಚಾರದ ಬಗ್ಗೆ ಅದೇ ಈ ಥರದ್ದೆಲ್ಲ ನೆಕ್ಸ್ಟ್ ಈ ಥರ ಎಲ್ಲ ನಡೆದೇ ಇದ್ದಂಗೆ ಸ್ವಲ್ಪ ಗೌರ್ಮೆಂಟು ಅಥವಾ ಏನೋ ಕ್ರಮ ಕೈಗೊಳ್ಳಬೇಕು ಸರ್, ಅಷ್ಟೇ. ಇದಿಷ್ಟು ಪಲ್ಲವಿರ ಸಹೋದರಿಯ ಮಾತು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್, ವಕ್ತ ನ್ಯೂಸ್ 18 ಬೆಂಗಳೂರು.